ಪ್ರೀತಿಯಿಂದ ಒಂದೆರಡು ಮಾತುಗಳನ್ನು ಆಡೋಣ. ಯಾಕಂದ್ರೆ ಉಪನ್ಯಾಸ ಅಂತ ಬಂದಾಗ ನಾನೇನು ಬಹಳ ಓದ್ಕೊಂಡವನು, ನನಗೆ ಸಮಾನರು ಇಲ್ಲಿ ಯಾರು ಇಲ್ಲ ಅಂತ ಭಾವದಲ್ಲಿ ನಾನು ಬಂದು ನಿಂತ್ಕೊಂಡು ಬೀಗಬೇಕು. ಖಂಡಿತವಾಗಿ ಬೀಗುವ ಕಾರ್ಯಕ್ರಮ ಅಲ್ಲ ಇದು. ಮುದ್ದು ಮಕ್ಕಳೇ, ಈ ಕಾರ್ಯಕ್ರಮ ಏನು ಅಂತ ನಿಮಗೆ ಕೆಲವು ಮಕ್ಕಳಿಗೆ ಮದುವೆ ಗೊತ್ತಾಯ್ತು. ನಾನು ಗೊತ್ತಾಯ್ತು ಓದುದು ಸಮಾವೇಶ ಸಮಾವೇಶ ಅಂತ ಹೇಳಿ ಕೆಲವು ಮಕ್ಕಳಿಗೆ ಮುಂಚೆನೆ ಗೊತ್ತಿದೆ. ನೋಡಿ ಮಕ್ಕಳೇ, ನಾವಿರುವ ಪ್ರಾಕೃತಿಕವಾಗಿ ಬಹಳ ಸುಂದರವಾದಂತಹ ಒಂದು ಗ್ರಾಮ ಇದೆ. ಬಹುಶಃ ಹೊನ್ನಾವರ ತಾಲೂಕಿನಲ್ಲಿ ನಾನು ಬಹಳಷ್ಟು ಗ್ರಾಮಗಳಲ್ಲಿ ನೋಡಿದ್ದೇನೆ. ಮಾಹಿತಿಗಳು ಬಹಳ ಚಂದ ಇದೆ. ಮತ್ತು ಈ ನೆಲದ ಗ್ರಾಮದ ಗುಣ ನನ್ನ ಬದುಕಿನ ಅತ್ತಾಯಸದ ಮೀರಿ ಈ ಗ್ರಾಮದ ಋಣ ನನ್ನ ಮೇಲೆ ಇದೆ. ಹಾಗಾಗಿ ಮೊನ್ನೆ ಜಾಗತಿಕವರು ಪ್ರೀತಿಯಿಂದ ನನಗೆ ಗೊತ್ತಿಲ್ಲ, ಖಂಡಿತವಾಗಿ ನನಗೆ ಗೊತ್ತಿರಲಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಮಾಡ್ತಾರೆ ಒಂದು ವಿಚಾರ ಗೊತ್ತಿರಲಿಲ್ಲ. ಅವರೊಂದು ಫೋನ್ ಮಾಡಿದ್ರು, ವಿದ್ಯಾನ ಪಡ್ಕೊಂಡಿರ್ತಾರೆ, ಅವರಿಗೆ ಮಾತ್ರ ಇವತ್ತು ಭವಿಷ್ಯ ಇದೆ. ಜ್ಞಾನ ಮಕ್ಕಳೇ ಈ ಶತಮಾನವನ್ನು ಆಳ್ತದೆ, ಖಂಡಿತವಾಗಿ ಬೇರೆ ಯಾವುದು ಅಲ್ಲ. ಮುದ್ದು ಮಕ್ಕಳೇ, ಶಾಲಾ ದಿನಗಳಲ್ಲಿ ಈ ಗ್ರಂಥಾಲಯದಲ್ಲಿ ಏನು ಸಿಗ್ತದೆ ಕನ್ನಡದ ಪುಸ್ತಕಗಳನ್ನು ಓದಿ ಏನು ಅರ್ಥ ಆಗುವುದಿಲ್ಲ, ಬೇರೆಲ್ಲ ಬಿಟ್ಟಾಕಿದೆ. ನನಗೂ ಮುಖರ್ಜಿ ಕಲಿಸ್ಕೊಂಡು ಓದಿದಾಗ ಅರ್ಥ ಆಗಿರಲಿಲ್ಲ. ಮತ್ತೆ ಅದು ಅರ್ಥ ಆಗಬೇಕಾಗಿಲ್ಲ, ಅದು ಎರಡು ರೀತಿಯ ಲಾಭ ಇದೆ. ಒಂದು, ಓದು ನಮ್ಮ ಓದಿನ ವೇಗವನ್ನು ಹೆಚ್ಚು ಮಾಡ್ತದೆ. ಎರಡನೇದು ಗೊತ್ತಾ ಅಂದ್ರೆ ಗ್ರಹಣ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ನಾವು ಏನು ಓದಿರೋ ವಿದ್ಯಾರ್ಥಿಗಳು ಕೂಡ ಓದಿದರೆ ಒಂದು ಸಾಲು ತಲೆ ಒಳಗೆ ಉಳಿಯುವುದಿಲ್ಲ. ಬಹಳ ಓದಿದ ವಿದ್ಯಾರ್ಥಿಗೆ ಪಾಠ ಕೂಡ ಸುಲಭ ಆಗ್ತದೆ. ಅವನ ತರಗತಿಯಲ್ಲಿ 1 ಗಂಟೆ ಕೂತ್ಕೊಂಡು ಪಾಠ ಕೇಳಬಲ್ಲ. ಇವತ್ತು ನಮ್ಮ ಸ್ಥಿತಿ ಆಗಿದೆ ಗೊತ್ತಾ? ನಾನು ಬರೀ ಕಿಸಲಿ 2 ಹಳ್ಳ ಹಾಕೊಂಡು ನೋಮನೆಯ ಈಚೆ ಬದಿ ಕಿಸೆ ಖಾಲಿ ಇತ್ತು, ನೀರು ಬಟ್ಟೆ ತಗೊಂಡು ಕೊಟ್ಟೆ ಖಾಲಿ ಇತ್ತು, ಅದರಲ್ಲಿ ಏನು ಮಾಡಿಲ್ಲ ನಾನು. ಅಯ್ಯ ಮತ್ತೊಂದು ಚೀಲ ಇತ್ತಲ್ಲ ನಂದು, ಅದು ಹಿಂಗೆ ಪಶ್ಚಾತ್ತಾಪ ಆಯಿತು. ತುಂಬಾ ತುಂಬಿಕೊಂಡು ಬಂದವರಿಗೆ ಆನಂದ ಆಯಿತು. ಯಾಕೆ ಈ ಕಥೆ ಇವತ್ತು ಹೇಳಿದೆ ಗೊತ್ತಾ ಮಕ್ಕಳೇ? ಶೈಕ್ಷಣಿಕ ಜೀವನ ಕೂಡ ಹಾಗೇನೆ. ಕೇವಲ ದಾರಿಯಲ್ಲಿ ಹೋಗುವಾಗ ನೀವು ಅಂಕ ಮಾತ್ರ ತಗೊಂಡು ಹೋದ್ರೆ ಮುಂದೊಂದಿನ ಪಶ್ಚಾತ್ತಾಪ ಆಗ್ತದೆ. ಇವತ್ತು ಪೇಪರ್ನಲ್ಲಿ ಒಂದು ಸುದ್ದಿ ಇದೆ, ನೋಡಿರ್ಬೋದು ನೀವು. ತಪ್ಪವಾಗ್ತದೆ, ಖುಷಿಯೂ ಆಗ್ತದೆ ಅಂತ ಹೇಳಿ. ಅದರಂತೆ ಕೆಲವು ಜನ ಮುಗ್ಧರು ನೋಡಿ, ಜಗತ್ತಿನಲ್ಲಿ ಯಾವಾಗ ಮುಗ್ಧರಿಗೆ ಒಳ್ಳೆಯದಾಗ್ತದೆ. ಗಟ್ಟಿ ನಂಬಿಕೆ ಯಾರು ಇರ್ತಾರೆ ಅವರ ಜಗತ್ತಿನಲ್ಲಿ ಒಳ್ಳೆಯದಾಗ್ತದೆ. ಡಾಕ್ಟರ್ ಹತ್ರ ನಾವು ಹೋದಾಗ ಇವ್ರು ಕೂಡ ಔಷಧ ನಮಗೆ ಅನುಮಾನ ಇರ್ತಾರೆ, ಇವ್ರು ಕೊಡ್ತಾ ಆಗ್ತದ ಇಲ್ಲ, ಡಿಗ್ರಿ ಸ್ವಲ್ಪ ಇದಿದೆ ಅನುಮಾನದಲ್ಲಿ ಕೊಟ್ಟು ಖಂಡಿತ ಔಷಧ ಆಗೋದಿಲ್ಲ. ಪೂರ್ಣ ವಿಶ್ವಾಸದಿಂದ ತಗೊಂಡ ಕೆಲವು ಮುಗ್ಧರನ್ನು ಏನ್ ಮಾಡ್ಬೇಕಂತ ಹೇಳಿ ನಿಮಗೆ ನಾವು ಮಕ್ಕಳು ಹೈಸ್ಕೂಲ್ ಮಕ್ಕಳು ಪ್ರಶ್ನೆ ಮಾಡಿದವರಿಗೆ ಆಗ ಅವ್ರು ಹೇಳಿದ್ರು, ನೀವು ಓದ್ಬೇಕು, ಬರೀ ಪುಸ್ತಕ ಓದ ಪಾಠ ಪಠ್ಯ ಓದಿದ್ರು ಸಾಲು, ಹೆಚ್ಚೆಚ್ಚು ಓದ್ಬೇಕು, ಪತ್ರಿಕೆಗಳನ್ನು ಓದಬೇಕು, ಹೆಚ್ಚೆಚ್ಚು ಬೇರೆ ಬೇರೆ ಪುಸ್ತಕಗಳನ್ನು ಓದಬೇಕು ಅನ್ನೋದನ್ನು ಹೇಳಿ. ಅದು ಮಾಡಿಲ್ಲ ಅಂದ್ರೆ ನಾವು ಶಾಲಾ ದಿನಗಳಲ್ಲಿ ಮುಂದೊಂದಿನ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಮುದ್ದು ವಿದ್ಯಾರ್ಥಿಗಳೇ, ಹೇಳೋದಿಲ್ಲ ನೋಡಿ. ಈ ಮೊಬೈಲು ಉಪಯೋಗ ಬೇಕು, ಉಪಯೋಗ ಮಾಡಬೇಕು ಅಂತ ನಾವು ಸ್ನೇಹಿತರು ಜಾರಿಗೆ ಬರಬೇಕು. ಇಲ್ಲಾಂದ್ರೆ ಮೊಬೈಲ್ ಕಂಪನಿಯವರಿಗೆ ಏನಾಗಿದೆ, ಮೊಬೈಲ್ ಖರ್ಚಾಗ್ತದಲ್ಲ, ಹಾಗಾಗಿ ಅವರು ಸ್ವಲ್ಪ ವಿರೋಧ ಮಾಡ್ಬೋದು. ಆದ್ರೆ ನಾವೇ ಎಷ್ಟು ಮೊಬೈಲ್ ಬೇಕಾದ್ರೆ ತಗೊಳ್ಲಿಕ್ಕೆ ಆಗ್ತದೆ, ಸಾಧನೆ ಮಾಡಿದ್ರೆ ಅಲ್ಲ ಆಗ್ತದೆ. ಅದು ಈಗ ಕಣ್ಣು ರೆಕಾರ್ಡ್ ಮಾಡ್ಕೊಳ್ತೀರಾ, ಈ ಕಣ್ಣು ಕೂಡ ಮಾಡ್ಕೊಂಡು ಇಲ್ಲಿಗೆ ಲೈಫ್ ಅನ್ನು ಹಾಳು ಮಾಡ್ಕೊಳ್ತೀರೋ, ಅಥವಾ ಮುಂದಿನ ದಿನಕ್ಕೆ ಅತ್ಯಂತ ಲಕ್ಸುರಿ, ಅತ್ಯಂತ ಹೆಮ್ಮೆ ಆಚೆ ನೋಡುವ ಅನ್ನೋ ಮಾಡ್ಕೊಳ್ತೀರಾ?
ಹೇಳಿ ಯಾವ್ದು ಬೇಕು ನಿಮ್ಗೆ? ತಿಳ್ಕೊಂಡ್ರಿ ಯಾವ್ದು ಬೇಕು ನಿಮ್ಗೆ? ಅರೆ ಗೆಲ್ಲಬೇಕು ಈಗ ಸಾಹಿತ್ಯ ಅಂತ ಹೇಳಿ ಏನ್ ಹೇಳಿದ್ರೆ ಗೆಲ್ಲಬೇಕು ಅದು ಬಿಟ್ಕೊಂಡು